ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಬ್ಲಾಗು. ಸಂಡೇ ಸ್ವಲ್ಪ ಎಲ್ಲ ಲೇಟಾಗಿ ಎದ್ದಿದ್ವಿ. ಸೊ ಎಲ್ಲ ಸಂಡೇ ಅಂದಮೇಲೆ ಒಂಥರ ಲೇಝಿ ಡೇ ಅಂತಲೂ ಹೇಳ್ಬೋದು, ಇಲ್ಲ ಫನ್ ಡೇ ಅಂತಲೂ ಹೇಳ್ಬೋದು. ಒಂದು ಹಸ್ಬೆಂಡಿಗೆಲ್ಲ ರಜಾ ಇರುತ್ತೆ, ಸೊ ಎಲ್ಲರೂ ಹೊರಗೆ ಹೋಗೋದು ಅಂತ ಒಂದು ಪ್ಲ್ಯಾನ್ ಇರುತ್ತೆ. ಆಮೇಲೆ ಇಲ್ಲ ಅವರಿಗೆ ಸ್ವಲ್ಪ ಕುಕ್ಕಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಅವರಿಗೆ. ಆಮೇಲೆ ತುಂಬ ಚೆನ್ನಾಗೂ ಮಾಡ್ತಾರೆ ಅವ್ರು ಕುಕ್ನ. ಸೊ ಅವರು ಕುಕ್ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ಅಂತ ಕಿಚನಿಗೆ ಬಂದುಬಿಟ್ಟು ನನಗೂ ಹೆಲ್ಪ್ ಮಾಡ್ತಾರೆ. ವಾರ ಇಡೀ ಮಾಡಿರ್ತೀಯ ಬಾ, ನಾನು ನಮ್ಮ ಟೇಸ್ಟ್ ನೋಡಂತ ಹೇಳ್ಬಿಟ್ಟು ಅವರು ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಕೆಲವು ಐಟಮ್ ಅಂತೂ ನನಗಿಂತ ಚೆನ್ನಾಗೇ ಮಾಡ್ತಾರೆ ಅವರು. ಸೊ ಎಲ್ಲ ಆಯಿತು. ಅವರು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು. ಅದೇ ಹೇಳ್ತಾಯಿದ್ರು, ಎಲ್ಲ ಬತ್ತೋಗಿದೆ ಸೊಪ್ಪು ಎಲ್ಲ ಅಂತೆಲ್ಲ ಹೇಳ್ಕೊತಾನೆ ಮಾಡ್ತಾನೇ ಇದ್ದರು. ಬೇಸಿಗೆ ಅಲ್ವಾ, ಸಿಕ್ಕಾಬಟ್ಟೆ ಬೇಗ ಬತ್ತೋಗುತ್ತೆ. ಎಲ್ಲ ನೀಟಾಗಿ ಇಟ್ರೂ ವಿತಿನ್ 2 ಡೇಸಲ್ಲೇ ಒಂದು ಸ್ವಲ್ಪ ಬತ್ತೋದಂಗೆ ಆಗಿಬಿಡುತ್ತೆ. ಆಮೇಲೆ ಈರುಳ್ಳಿ ತುಂಬ ಹಸಿ ತಂದಿದ್ವಿ, ಅದು ತುಂಬ ಕಣ್ಣಲ್ಲಿ ನೀರು ಬರೋದು. ನೋಡು ಅಳ್ಕೊತ ಅಡುಗೆ ಮಾಡ್ತಾಯಿದ್ದೀನಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ಹಾಗೆ ಇಬ್ಬರು ಸೇರಿಕೊಂಡು, ಆಮೇಲೆ ಅವಳು ಬಂದಳು, ಪಾಪುನು ಬಂದುಬಿಟ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ರು. ಈ ಸಂಡೇ ಆದ್ದರಿಂದ ಬೆಳಿಗ್ಗೆ ಸ್ವಲ್ಪ ಲೇಟಾಗೆ ತಿಂಡಿ ಆಗುತ್ತೆ. ಮಧ್ಯಾಹ್ನದ್ದು ಫ್ರೂಟ್ಸ್ ಗಿಟ್ಸ್ ತಿನ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನ ಫ್ರೂಟ್ಸ್ ಗಿಟ್ಸ್ ತಿನ್ಕೊಂಡು ಸಂಜೆ ಎಲ್ಲರೂ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ನೋಡಿದ್ರೆ ಹಸ್ಬೆಂಡಿಗೆ ಏನೋ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ತಿಂಡಿ ತಿನ್ಕೊಂಡವ್ರು ಹೋದವರೇ ಬಂದಿದ್ದು ಸಂಜೆ. ಸೊ ಇವತ್ತೆಲ್ಲೂ ನಾವು ಹೋಗೋಕ್ಕಾಗಲಿಲ್ಲ. ಆಮೇಲೆ ಆಯಿತು. ನಮ್ಮನೇಲಿ ಇಲ್ಲಿ ಅರಿಶಿನದ ಪುಡಿಗಿಂತ ಈ ಥರ ಅರಿಶಿನದ ಕೊಂಬನ್ನು ಯೂಸ್ ಮಾಡ್ತಾರೆ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅವರೊಂದು ಸ್ವಲ್ಪ ಆ ಥರ ಥಿಂಕ್ ಮಾಡೋದು ಜಾಸ್ತಿ. ಏನೇ ಆಗಲಿ 1-2 ಕಾಳು ಮೆಂತೆ ಹಾಕಬೇಕು, ಇಲ್ಲಾಂದರೆ ಮೆಂತೆ ಸೊಪ್ಪಿದ್ರೆ ಹಾಕು ಏನಾಗಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಮಿಕ್ಸ್ ಮಾಡುವಂಥ ಆ ಥರ ಸ್ವಲ್ಪ ಜಾಸ್ತಿ ಅವರು. ಸೊ ಪಲ್ಯ ಎಲ್ಲ ಆಯಿತು. ಅವರು ಆಲೂಗಡ್ಡೆ ಪಲ್ಯ ಮಾಡಿದರು, ಚಟ್ನಿ ಮಾಡಿದರು. ಆಮೇಲೆ ಈಗ ಮ್ಯಾಂಗೋ ಸೀಸನ್ ಅಲ್ವಾ, ದೋಸೆಗೆ ಮ್ಯಾಂಗೋ ಸೀಕರಣೆ ಸೂಪರ್ ಕಾಂಬಿನೇಷನು, ಅದನ್ನು ಮಾಡಿದರು. ಚೆನ್ನಾಗಿತ್ತು. ಬೆಲ್ಲ ಹಾಕಿ ಮಾಡಿದರು. ಆಮೇಲೆ ಈಗ ಸ್ವಲ್ಪ ಮ್ಯಾಂಗೋ ಚೆನ್ನಾಗೇ ಬರ್ತಿಲ್ಲ, ತುಂಬ ಹುಳಿ ಇತ್ತು. ನಮಗೆ ಸಿಕ್ಕಿರೋದು ಒಂದು 3 ಸಲ ತಂದಿದ್ದಾರೆ. 3 ಸಲನೂ ಮ್ಯಾಂಗೋ ಸಿಕ್ಕಾಬಟ್ಟೆ ಹುಳಿನೇ ಇದೆ. ನೀವು ನೋಡ್ಬೋದು, ಪಾಪುಗೆ ಹೇಳ್ಕೊಡ್ತಾ ಇದ್ದಾರೆ ಚಟ್ನಿ ಎಲ್ಲ ಹೇಗೆ ಮಾಡೋದು ಅಂತ. ಆಮೇಲೆ ಇಲ್ಲಿ ನೋಡಿ, ಮ್ಯಾಂಗೋ ಸೀಕರಣೆ, ಆಲೂಗಡ್ಡೆ ಪಲ್ಯ, ಚಟ್ನಿ ರೆಡಿಯಾಗಿತ್ತು. ನಾವು ಆಮೇಲೆ ಸ್ಟೈಲಾಗಿ ಬಂದುಬಿಟ್ಟು ದೋಸೆ ಮಾಡಿಬಿಟ್ಟು ನಾವೇ ದೋಸೆ ಮಾಡಿದ್ದೀವಿ ಅಂತ ಹೇಳಾಗೆ. ಆಮೇಲೆ ದೋಸೆ ಸಖತ್ತಾಗಿ ಬಂದಿತ್ತು. ನಾನು ಯಾವಾಗಲೂ ನಮ್ಮ ಮನೆಯವ್ರು ಹೇಳ್ತಾರೆ, ದೋಸೆ ಹಿಟ್ಟಿಗಿಂತ ಹಂಚು ಚೆನ್ನಾಗಿರ್ಬೇಕಂತೆ, ಆವಾಗಲೇ ದೋಸೆ ಚೆನ್ನಾಗಿ ಬರೋದಂತೆ. ನಿಮಗೂ ಹಾಗೇನಾ? ಆಮೇಲೆ ದೋಸೆ ಅಂತೂ ಸೂಪರಾಗಿ ಬಂದಿತ್ತು. ನನಗೆ ದೋಸೆ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಇದುವರೆಗೂ ದೋಸೆ ಮತ್ತು ನಾನು ಬೋಂಡ ಮಾಡಿರೋದು ಫ್ಲಾಪೇ ಆಗಿಲ್ಲ, ಚೆನ್ನಾಗಿ ಬರುತ್ತೆ. ದೋಸೆ ಮಾತ್ರ ಸೂಪರಾಗಿತ್ತು. ಎಲ್ಲ ತಿನ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಏನು ಪ್ಲ್ಯಾನು ಅಂತ ಅಂದರೆ ಹೊರಗೆ ಹೋಗೋದು ಅಂದ್ಕೊಂಡ್ವಿ. ಆಮೇಲೆ ಹಸ್ಬೆಂಡಿಗೆ ಏನೋ ಸ್ವಲ್ಪ ಆಫೀಸ್ ಕೆಲಸ ಇದೆ ಅಂತ ಹೇಳಿಬಿಟ್ಟು ನಾವು ಹೊರಗೆ ಹೋಗಬೇಕು ಅಂದರು. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇದ್ದರೂ ಏನಿದ್ರೂ ಸ್ವಲ್ಪ ಹೀಗೆ ಕೂತ್ಕೊಂಡು ಊಟ ಮಾಡೋದು. ಅವ್ರಿಗೆ ಹೀಗೆ ಕೂತ್ಕೊಂಡು ಊಟ ಮಾಡಿದ್ರೇ ಸಮಾಧಾನ. ನಾವು ರೋಲರ್ ಕೋಸ್ಟರ್ ಥರ ದೋಸೆ ತೊಗೊಂಡೋಗಿ ಕೊಡ್ತಾಯಿದ್ವಿ. ಇವತ್ತಿಂದು ಸಂಡೇ ನಮ್ಮದು ಬ್ರೇಕ್ಫಾಸ್ಟ್ ಸ್ಟೋರಿ ಈಗ ಆಯಿತು. ದೋಸೆ ಎಲ್ಲ ತಿಂದಾದ್ಮೇಲೆ, ದೋಸೆ ತಿನ್ನೋ ಅಷ್ಟೊತ್ತಿಗೆ ಸಂಡೇ ಅಲ್ವಾ, ಲೇಟ್ ಆಗಿಬಿಟ್ಟಿತ್ತು. 11-11:30 ಆಗಿಬಿಟ್ಟಿತ್ತು ಅಲ್ಲೇ ಟೈಮು. ಸೊ ನಾವು ಮೂವಿ ನೋಡಿದ್ವಿ. ಇದು ಮಂಜು ಮೇಲ್ ಬಾಯ್ಸ್ ಅಂತ. ಸಖತ್ತಾಗಿತ್ತು ಮೂವಿ ಮಾತ್ರ. ತುಂಬ ಎಮೋಷ್ನಲ್ ಆಗೂ ಇತ್ತು, ಫನ್ನಾಗೂ ಇತ್ತು, ತುಂಬ ಚೆನ್ನಾಗಿತ್ತು. ಆ ಮೂವಿ ನೋಡ್ತಾ ಹಾಫ್ ಡೇ ಹೆಂಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ಮೂವಿ. ಫ್ರೆಂಡ್ಶಿಪ್ಪು, ವ್ಯಾಲ್ಯೂ ಅವೆಲ್ಲ ನನಗೆ ತುಂಬ ಇಷ್ಟ ಆಯಿತು ಮೂವಿ. ಯಾರೆಲ್ಲ ಆ ಮೂವಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಆ ಮೂವಿಯಲ್ಲಿ ಏನು ಇಷ್ಟ ಆಯಿತು ಅಂದರೆ, ಫ್ರೆಂಡ್ಶಿಪ್ಪಲ್ಲಿ ನೋಡಿ, ಅವರು ನೀವು ಆ ಮೂವಿ ನೋಡಿದರೆ ಗೊತ್ತಾಗುತ್ತೆ ಹೆಂಗಿದೆ ಮೂವಿ ಅಂತ. ಒಂದ್ಸಲ ನೋಡಿ, ಹಾಟ್ಸ್ಟಾರಲ್ಲಿ ಬಿಟ್ಟಿದ್ದಾರೆ ಆಲ್ರೆಡಿ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಮೂವಿಯೆಲ್ಲ ಆದಮೇಲೆ ಪಾಪು ಕಾಫಿ ಮಾಡ್ತೀನಿ ಅಂದರು. ಮುಂಚೆ ಲಾಕ್ಡೌನ್ ಟೈಮಲ್ಲಿ ನಾವು ಡಾಲ್ಗೋನಾ ಕಾಫಿ ಅಂತ ಒಂದು ಮಾಡ್ತಾಯಿದ್ವಿ, ಗೊತ್ತಾ? ಯಾರ್ಯಾರಿಗೆ ನೆನಪಿದೆ ನೋಡಿ, ಅದನ್ನು ಅವಳು ಮಾಡ್ತೀನಿ ಅಂತ ಅಂದ್ಲು. ಓಕೆ ಮಾಡಪ್ಪ ಅಂದೆ. ಇಲ್ಲಿ ಫಸ್ಟಿಗೆ ಸ್ವಲ್ಪ ಫಿಲ್ಟರ್ ಕಾಫಿಗೆ 1-2 ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು 4 ಸ್ಪೂನು ಬಿಸಿನೀರು ಹಾಕ್ಕೊಂಡ್ಲು. ಬಿಸಿನೀರು ಹಾಕ್ಕೊಂಡು ಎಷ್ಟು ಕಲಿಸ್ಬೇಕು ಅಂದರೆ, ಇದು ಫುಲ್ಲು ಫಾರ್ಮ್ ಥರ ಆಗುತ್ತದು, ನೊರೆ ಬರುತ್ತೆ. ಅಲ್ಲಿ ತನಕ ಒಂದು 10 ಮಿನಿಟ್ಸು ಈ ಥರ ರೊಟೇಟ್ ಮಾಡ್ತಾನೆ ಇರಬೇಕು. ಬ್ಲೆಂಡರ್ ಮಿಷಿನ್ ಇದ್ದರೆ ಬೇಗ ಆಗುತ್ತೆ. ಸೊ ಬ್ಲೆಂಡಿಂಗ್ ಮಿಷಿನ್ ಇರಲಿಲ್ಲ, ಜಸ್ಟ್ ಸ್ಪೂನಲ್ಲೇ ಮಾಡಿ ಈ ಥರ ಫುಲ್ ತಿಕ್ಕಾಗಿ ಬರುತ್ತಿದ್ದು. ಈ ಕಡೆ ಒಂದು ಪಾತ್ರೆಯಲ್ಲಿ ಅವಳು ಹಾಲು ಕಾಯಿಸ್ಕೊಂಡು ಅದು ಎಷ್ಟು ನೀವೆಷ್ಟು ಕಲಿಸ್ತೀರೋ ಅಷ್ಟು ತಿಕ್ಕಾಗ್ತಾ ಬರುತ್ತದು.
ಆಮೇಲೆ ಈ ಕಡೆ ಬಿಸಿ ಮಾಡಿರೋ ಹಾಲಿಗೆ 1 ಕಪ್ಪಿಗೆ ನೀವು ಇದು ಕಲಿಸ್ಕೊಂಡಿರ್ತೀರಲ್ವಾ, ಆ ಮಿಕ್ಸ್ನ ಹಾಕಿಬಿಟ್ಟು ಬಿಸಿ ಹಾಲು ಹಾಕಬೇಕು. ನೀವು ಆಲ್ರೆಡಿ ಸಕ್ಕರೆ ಹಾಕಿರ್ತೀರ, ಸೊ ಮತ್ತೆ ಸಕ್ಕರೆ ಹಾಕೋ ಅವಶ್ಯಕತೆ ಇರಲ್ಲ. ಅವಳಿಗೆ ಈ ಥರದ್ದೆಲ್ಲ ಮಾಡೋಕ್ಕೆ ಇಷ್ಟ. ಅವಳಿಗೆ ಹೊಸದೇನೋ ಶಾರ್ಟ್ಸಲ್ಲೆಲ್ಲ ನೋಡಿರ್ತಾಳೆ, ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾಳೆ. ಆಮೇಲೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಫಾರ್ಮ್ ಹಾಕಿದ್ರೆ ಮುಗೀತು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ನಾನು ಕ್ಯಾಂಡಲ್ ಹೋಲ್ಡರು ಸಿಕ್ಕಾಬಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಅದ್ರ ಮೇಲೆ ಲೋಬಾನ ಎಲ್ಲ ಹಚ್ಚಿಟ್ಬಿಟ್ಟಿದ್ವಿ, ಸಿಕ್ಕಾಬಟ್ಟೆ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾನು ಇದಕ್ಕೆ ಸ್ಪ್ರೇ ಮಾಡ್ತೀನಿ ಅಂದ್ಲು. ಅದಕ್ಕೆ ನಾನು ಏಷ್ಯನ್ ಪೇಂಟ್ಸ್ದು ಒಂದು ಗೋಲ್ಡ್ ಕಲರು ಸ್ಪ್ರೇನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಬೈ 1 get 1 ಫ್ರೀ ಇತ್ತದು ಅಮೆಝಾನಲ್ಲಿ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಕಡೆ ಒಂದು ಪೇಪರ್ ಹಾಕ್ಸ್ಕೊಂಡು ನೀಟಾಗಿ ಸ್ಪ್ರೇ ಹೊಡ್ಕೊಂಡು ಡ್ರೈ ಮಾಡಿದರೆ ಮುಗೀತು. ಒಂದು ಹೊಸ ಲುಕ್ಕೇ ಕೊಡ್ತು ಅದಕ್ಕೆ. ಅದೊಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪಾಪುದು ಒಂದು ಸ್ವಲ್ಪ ಏನೋ ಬೇಕಿತ್ತು ಅಂತ ಹೇಳಿದ್ಲು. ಈ ಕಡೆ ಮೋನನು ಎಲ್ಲ ಸ್ವಲ್ಪ ಹೊರಗೆ ಹೋಗಿದ್ರು ಆಫೀಸ್ ಕೆಲಸದ ಮೇಲೆ ಅಂದ್ಬಿಟ್ಟು ನಾವಿಬ್ಬರು ಬುಕ್ ತರಕ್ಕೆ ಹೋದ್ವಿ. ಬುಕ್ಕು ಮ್ಯಾಕ್ಸಿಮಮ್ ಸ್ಕೂಲಲ್ಲೇ ಕೊಡ್ತಾರೆ, ಬಟ್ NCERT ಬುಕ್ ಮಾತ್ರ ನಾವು ಹೊರಗಡೆ ತೊಗೋಬೇಕು. ಅದನ್ನೆಲ್ಲ ತೊಗೊಂಡು ಇವತ್ತಿನ ಸಂಡೇ ನಾವು ಹೀಗೆ ಮುಗಿಸಿದ್ವಿ. ಸ್ವಲ್ಪ ಸಿಕ್ಕಾಬಟ್ಟೆ ಬಿಸಿಲು, ಎಷ್ಟು ಬಿಸಿಲಿತ್ತು ಅಂದರೆ ಈಗ ಮುಂಚೆ ಎಲ್ಲ ಬಿಸಿಲಿಂದ ಹೊರಗೆ ಹೋಗಿ ಬಂದುಬಿಟ್ರೆ ಒಂದು ತಲೆ ಹಿಡಿದ್ಬಿಡುತ್ತೆ, ಆ ಲೆವೆಲಿಗೆ ಬಿಸಿಲಿದೆ. ಸೊ ಚೆನ್ನಾಗಿ ನೀರು ಕುಡೀರಿ. ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ, ಒಂದಿನ ಏನೋ ಬಂತು, ಆಮೇಲೆ ಮತ್ತೆ ಅದೇ ಬಿಸಿಲು ಸ್ಟಾರ್ಟ್ ಆಗಿದೆ ಈಗ. ಪಾಪುದ NCERT ಎಲ್ಲ ಬುಕ್ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ. ಇವತ್ತಿನ ಸಂಡೇ ನಮ್ಮದು ಹೀಗಾಯಿತು. ನಿಮ್ಮದು ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.